ಹೌದು ಫ್ರೆಂಡ್ಸ್, ಎಲ್ಲ ಸ್ಮಾರ್ಟ್ಫೋನ್ ಕಂಪ್ನಿಗಳು ನಮಗೆ ಸ್ಮಾರ್ಟ್ಫೋನ್ನ ಕಳಿಸ್ಕೊಡಲ್ಲ. ಬಟ್ ಕಳಿಸ್ಕೊಡ್ತಾ ಇಲ್ಲ ಅಂತ ನಾವು ಕೂಡ ಸುಮ್ಮನಾಗಿಲ್ಲ. ಪ್ರತಿಯೊಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿ ಹೊಸ ಮೊಬೈಲ್ ಅಂಗಡಿನ ತೆಗೆದುಬಿಟ್ಟಿದ್ದೀವಿ ಮನೆಯಲ್ಲಿ. ಸೊ ತುಂಬ ಡೀಪಾಗಿ ಪ್ರತಿಯೊಂದು ವಿಷಯನ ಇನ್ ಡೀಟೇಲ್ ಅಂತ ಹೇಳಿ ತುಂಬ ಅಂತರ ಕೇಳಿಬಿಟ್ಟಿದ್ದೀವಿ. ಈ ಶಾರ್ಟ್ ಕ್ಲಿಪ್ನ ನೋಡ್ಕೊಂಡ್ಬನ್ನಿ. ಹೌದು ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ನಾವೆಲ್ಲಕ್ಕಿಂತ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಸ್ಮಾರ್ಟ್ ಫೋನ್, ಬ್ಯಾಟ್ರಿ, ಮೊಬೈಲ್, ಗರ್ಲ್ ಫ್ರೆಂಡ್ಗೆ. ಬಟ್ ಹೆಲ್ತ್ ನ ಬಗ್ಗೆ ತುಂಬಾ ಜನ ಕಾಳಜಿ ವಹಿಸುವಾಗ ನ್ಯೂಸ್ಗಳಲ್ಲಿ ತುಂಬಾ ಗಮನ ಕೊಡ್ತಿದ್ದಾರೆ ಕೊರೋನಾ ವೈರಸ್ ಸಲುವಾಗಿ. ಹಾಗಾದ್ರೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಕೂಡ ಕೊರೋನಾ ವೈರಸ್ ಬರುತ್ತಾ ಅಂತ ಡೀಪ್ ಆಗಿ ಅಂತರಳಕ್ಕೆ ಹೋಗ್ತಿದ್ವಿ. ತುಂಬ ಅಂತರಳಕ್ಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ನೀವು ತುಂಬ ಜನ ನಾನು ಈ ಸ್ಮಾರ್ಟ್ ಫೋನ್ಸ್ಗಳನ್ನೆಲ್ಲ ತುಂಬ ಲೇಟಾಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ತುಂಬ ಬಾರಿ ಕ್ವಶನ್ ಆಗಿ ಕೇಳಿದ್ರೆ, ಕಾರಣ ನಾನು ಯಾವುದೇ ಸ್ಮಾರ್ಟ್ ಫೋನ್ಸ್ ಕಂಪ್ನಿಗಳನ್ನ ಸ್ಪಾನ್ಸರ್ ಮಾಡ್ತಿಲ್ಲ. ಇನ್ನು ಸೆಕೆಂಡರಿ, ನಾನು ಈ ಸ್ಮಾರ್ಟ್ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇನ್ನು ಮೂರನೇದಾಗಿ, ನಾನಿರೋದು ಹಳ್ಳಿನಲ್ಲಿ. ಈ ಫೋನ್ಸ್ಗಳನ್ನ ನನ್ನ ಹತ್ರ ಬರಬೇಕಾದ್ರೆ ಮ್ಯಾಕ್ಸಿಮಮ್ 4 ರಿಂದ 5 ದಿವಸ ಆದರೂ ಆಗುತ್ತೆ. ಸೊ ಹೀಗಾಗಿ ನಾನು ಇನ್ನಷ್ಟು ಲೇಟ್ ಆಗ್ತಾ ಇದ್ದೀನಿ. ಮತ್ತೆ ಫಸ್ಟ್ ಸೇಲ್ ನಾನು ಆರ್ಡರ್ ಮಾಡಿದ್ರು ಕೂಡ ಸ್ವಲ್ಪ ಲೇಟ್ ಆಗ್ತದೆ. ಸೊ ಇದೇ ರೀತಿಯಾಗಿ ಸೇಮ್ ರೆಡ್ಮಿ ನೋಟ್ 9 ಪ್ರೋ ಜೊತೆ ಕೂಡ ಆಗಿದೆ. ಸೊ ನಾನು ಪರ್ಚೇಸ್ ಮಾಡಿದ್ರು ಕೂಡ ಕರೆಕ್ಟ್ ಟೈಮಲ್ಲಿ ಕೊಡೋಕ್ಕಾಗ್ತಿಲ್ಲ. ಬಟ್ ನಾನು ಈ ಫೋನ್ಸ್ಗಳ ಅನ್ಬಾಕ್ಸಿಂಗ್ನ ಸ್ಕಿಪ್ ಮಾಡಿ ಈ ಫೋನ್ನ ನಾನು 2 ದಿವಸ ಆಯ್ತು ಯೂಸ್ ಮಾಡ್ತಾ ಇದ್ದೀನಿ. Realme 6 Pro. ನಿಜವಾಗ್ಲೂ ಈ ಫೋನ್ ನಂಗೆ ತುಂಬ ಏನು ಮನಸ್ಸಿನ ಮಾತೇನು ಅನಿಸುತ್ತೆ, ನಾನು ಹೇಗಿತ್ತು ಈ ಫೋನ್ 2 ದಿವಸದಲ್ಲಿ, ಇದ್ರ ಬಗ್ಗೆ ಡೀಪಾಗಿ ಹೋಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಇದ್ರ ಬಗ್ಗೆ ನಾನು ವಿಡಿಯೋಗಳನ್ನ ಆದಷ್ಟು ಮಟ್ಟಿಗೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ ಮತ್ತು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾನು ಈ ಸ್ಮಾರ್ಟ್ ಫೋನ್ಗೆ ಇಂಪ್ರೆಸ್ ಆಗಿರೋದಪ್ಪ ಅಂದರೆ ಈ ಸ್ಮಾರ್ಟ್ ಫೋನ್ನ ಕ್ರೇಜಿ ಫಿಂಗರ್ ಪ್ರಿಂಟ್. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಫಾಸ್ಟಾಗಿ ಅನ್ಲಾಗುತ್ತೆ. ನೋಡ್ಕೋಬೋದು, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕೆಲವೊಂದು ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಒತ್ತಿಡಿದ್ರೂ ಕೂಡ ಅನ್ಲಾಕ್ ಆಗಲ್ಲ. ಬಟ್ ಇದೇ ಮೊದಲ ಬಾರಿಗೆ ನಾನು ಇಷ್ಟೊಂದು ಸ್ಪೀಡಾಗಿ ನೋಡ್ತಾ ಇದ್ದೀನಿ. ನಂತರ Realme 6 ಕೂಡ ಇದೆ, ಇದನ್ನು ಕೂಡ ನೋಡ್ಕೋಬೋದು. ಕ್ರೇಜಿ ಇದೆ ಗುರು. ಜಸ್ಟ್ ಟಚ್ ಮಾಡಿದ್ರೆ ಸಾಕು ಫಟಾಕ್ಸ್ ಹ್ಯಾಂಡ್ಲಕ್ ಆಗುತ್ತೆ. ಈ 2 ಸ್ಮಾರ್ಟ್ ಫೋನ್ಸ್ಗಳಲ್ಲಿ ತುಂಬ ಒಳ್ಳೆಯ ಫಿಂಗರ್ ಪ್ರಿಂಟ್ ಇದೆ ಅಂತ ಹೇಳ್ಕೋಬೋದು. ನಾನು ಕಂಪೇರ್ ಟು ಪೋಕೋ X2 ಕೂಡ ಮಾಡ್ತಿದ್ದೀನಿ. ಅಂದರೆ ನಾನು ಈ ಫೋನ ಯೂಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಈ ಫೋನ್ ಜೊತೆ ಸ್ವಲ್ಪ ಚಿಕ್ಕಪುಟ್ಟ ಕಂಪ್ಯಾರಿಸನ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಖಂಡಿತ ಅಲ್ವಾ? ಲೈಕ್ ಮಾಡಿ ಇದೇ ಮಾತಿಗೆ. ಫ್ರೆಂಡ್ಸ್, ನಾನು ರಿಯಲ್ಮಿ ಸ್ಮಾರ್ಟ್ ಫೋನ್ಸ್ಗಳನ್ನ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಸ್ಪೆಷಲಿ ತುಂಬ ಖುಷಿಯಾಗಿರ್ತೀನಿ. ಕಾರಣ ಈ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಪ್ರತಿಯೊಂದು ಬಾರಿ ಹೊಸ ಡಿಸೈನ್ನ ಕೊಡ್ತಾರೆ. ಹೀಗಾಗಿ ಈ ಸ್ಮಾರ್ಟ್ ಫೋನ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ಕ್ರೇಜಿ ಡಿಸೈನ್ ಅಂತ ಹೇಳ್ಕೋಬೋದು. ಇದುವರೆಗೆ ಯಾವೆಲ್ಲ ರಿಯಲ್ಮಿ ಫೋನ್ಸ್ಗಳು ನೋಡಿಕೊಂಡೆ ಅದರೆಲ್ಲಕ್ಕಿಂತ ನನಗೆ ಈ ಡಿಸೈನ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಷ್ಟೇ ಅಲ್ಲದೆ ರಿಯಲ್ಮಿ ಒಂದು ಒಳ್ಳೆ ಕೆಲಸ ಮಾಡ್ತಿದೆ ಡಿಸೈನ್ ಅಂತ ಹಾಕ್ಬೋದು. ಇದರಲ್ಲಿ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಬ್ಯಾಗ್ಗಳೊಂದಿಗೆ ಗುರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ನೋಡ್ತಾ ಇದ್ವಿ. ಈ ಬೆಲೆಗೆ ಇದು ಓಕೆ ಅಂತ ಹೇಳ್ಕೊಬೋದು. ಸ್ವಲ್ಪ ಇನ್ನೂ ಜಾಸ್ತಿ ಒಳ್ಳೆ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಇನ್ನಷ್ಟು ಒಳ್ಳೆ ಬಿಲ್ಡ್ ಕ್ವಾಲಿಟಿನ ಕೊಡ್ಬೋದಿತ್ತು. ಇನ್ನು ಹಿಂದಿನ ಭಾಗ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ನ ನೋಡ್ತಾ ಇದ್ವಿ. LED ಫ್ಲ್ಯಾಶ್ ಮತ್ತು ಮೇಲೆ ಇಲ್ಲಿ ಐರ್ ಬ್ಲಾಸ್ಟರ್ನ ಕೊಡ್ತಿದ್ದಾರೆ. ಈ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತು ಡೆಡಿಕೇಟ್ ಸ್ಲಾಟ್ನ ಕೊಡ್ತಿರುವಾಗ ಕೆಳಗಡೆ ಸಿ ಪೋರ್ಟ್ 3.5 ಹೆಡ್ಫೋನ್ ಜಾಕ್, ಮೈಕ್ ಮತ್ತು ಒಂದು ಸಿಂಗಲ್ ಸೌಂಡ್ನ ನೋಡ್ತಾ ಇದ್ವಿ. ಇನ್ನು ಈ ಸ್ಮಾರ್ಟ್ ಫೋನಲ್ಲಿ 6.6 ಇಂಚಸ್ ಇರುವ ಫುಲ್ HD+ ಡಿಸ್ಪ್ಲೇನ ನೋಡ್ತಾ ಇದ್ವಿ ವಿತ್ 90 Hz. ಮತ್ತು ನಾನು ಗೇಮ್ ಕೂಡ ಆಟ ಆಡಿದ್ದೀನಿ. ಬಟ್ ನಾನು ಡಿಫ್ರೆನ್ಸ್ ಅಲ್ಲ, ಮತ್ತು ಈ 90 Hz ಸ್ವಲ್ಪ ಮ್ಯಾಟರ್ ಆಗಲ್ಲ ಈ ಫೋನ್ಸ್ಗಳಲ್ಲಿ ಅಂತ ನನಗೆ ಅನ್ಸುತ್ತೆ. ಫ್ಲ್ಯಾಗ್ಶಿಪ್ ಲೆವೆಲ್ಸ್ಗೆ ಹೋದಾಗ ಆ ಫೋನ ಪರ್ಫಾರ್ಮೆನ್ಸಲ್ಲಿ ನಾವು ಚೇಂಜಸ್ ನೋಡ್ಕೋಬೋದು. ಬಟ್ ಈ ಮಿಡ್ ರೇಂಜಲ್ಲಿ ಅಷ್ಟೊಂದು ಎಫೆಕ್ಟಿವ್ ಇದೆ ಅಂತ ನನಗೆ ಅನ್ಸಲ್ಲ. ನಾನು ಯಾವಾಗ ಪೋಕೋ X2 ಜೊತೆ ಈ ಫೋನ್ನ ಪಂಚ್ ಹೋಲ್ನ ಕಂಪೇರ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಇದು Realme 6 Pro ಆಯಿತಾ. ಇಲ್ಲಿ ಮೇಲೆ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ನಿಮಗೆ ಕಟ್ಔಟಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ ಪೋಕೋ X2ನಲ್ಲಿ ಕರೆಕ್ಟಾಗಿ ಕಟ್ಔಟ್ ಕಾಣಿಸ್ತಿದೆ. ಆದರೂ ಸ್ವಲ್ಪ ಬ್ಲ್ಯಾಕಿಸ್ ಇದೆ. ಬಟ್ ನಾವು Realme 6 Pro ಅಷ್ಟು ಬ್ಲ್ಯಾಕ್ ಕಟ್ಔಟ್ನ ನೋಡ್ತಲ್ಲ. ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕ್ಲಿಯರಿ. ಈ ರೀತಿ ಬೇರೆ LCD ಪ್ಯಾನ್ಸ್ಗಳು ಯಾಕಾಗತ್ತೆ ಗೊತ್ತಿಲ್ಲ. ಬಟ್ ಖಂಡಿತ ನಾನು 120 Hz ಮತ್ತು 90 Hz ಬಗ್ಗೆ ಮಾತಾಡಬೇಕಾದ್ರೆ ಮಿಡ್ ರೇಂಜಲ್ಲಿ ಎಷ್ಟೊಂದು ಎಫೆಕ್ಟಿವ್ ಅನ್ಸಲ್ಲ. ಬಟ್ ಈ ಬಜೆಟಿಗೆ ಕೊಡ್ತಾ ಇದ್ದಾರೆ, ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಈ ಸ್ಮಾರ್ಟ್ ಫೋನಲ್ಲಿ 64 ಮೆಗಾ ಪಿಕ್ಸೆಲ್ನ ಸ್ಯಾಮ್ಸಂಗ್ GW1 ಸೆನ್ಸರ್ನ ಕೊಡ್ತಾ ಇದ್ದಾರೆ. ನಾನೊಂದು ಫೋಟೋನ ತೆಗಿತೀನಿ ಮುಂದೆನೇ ಇವಾಗ. ಓಕೆ, ಇದು ನಾರ್ಮಲಿ 12 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಸೆನ್ಸರಿಂದ ತೆಗೆದಿರುವಂಥ ಫೋಟೋ. ಆ್ಯಕ್ಚುಲಿ 64 ಮೆಗಾ ಪಿಕ್ಸೆಲ್ ಪ್ಲಸ್ 12 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ, 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಮತ್ತು 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ನ ನೋಡ್ತಾ ಇದ್ವಿ. ಇಲ್ಲಿ ಆ್ಯಕ್ಚುಲಿ ನೀವು ಫೋಟೋನ ನೋಡ್ಕೋಬೋದು, ತುಂಬ ಕ್ಲಿಯರ್ ಆಗಿದೆ. ಇದು ಟೆಲಿಫೋಟೋ ಲೆನ್ಸಿಂದ ತೆಗೆದಿರುವಂಥದ್ದು. ಇನ್ನು ನಾವು ಆ್ಯಕ್ಚುಲಿ 64 ಮೆಗಾ ಪಿಕ್ಸೆಲಿಂದ ಕೂಡ ತೆಗೆಯೋಣ ಅಂತೆ. ಓಕೆ, ಇದು 64 ಮೆಗಾ ಪಿಕ್ಸೆಲ್. ಓಕೆ,
ಸೊ ಈ ಫೋಟೋ ಡೀಟೇಲ್ ಆಗಿ ನಿಮ್ಗೆ ಜಾಸ್ತಿ ಸಿಗುತ್ತೆ. ನೀವು ನೋಡ್ಕೋಬೋದು ನನ್ನ ಮುಖದಲ್ಲಿರುವಂಥ ಕಲರ್ ಮತ್ತು ಸ್ಕಿನ್ ಟೋನ್ ಯಾವ ರೀತಿ ಶೈನ್ ಆಗಿದೆ. ಆ್ಯಕ್ಚುಲಿ ಲೈಟ್ ಇರೋದ್ರಿಂದ ಶೈನ್ ಆಗಿರುವಂಥದ್ದು. ಇದು ಆ್ಯಕ್ಚುಲ್ ಆಗಿ ಪಿಕ್ಚರ್ಸ್ಗಳನ್ನ ಕೊಡೋಕೆ ಟ್ರೈ ಮಾಡುತ್ತೆ ಮತ್ತು ತುಂಬ ಕ್ಲಿಯರ್ ಆಗಿ ನಾವು ಇಮೇಜಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಈ ಸ್ಮಾರ್ಟ್ ಫೋನಲ್ಲಿ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರೊಂದಿಗೆ 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕೂಡ ಕೊಡ್ತಿದ್ದಾರೆ. ಖಂಡಿತ ವ್ಲಾಗರ್ಸ್ಗಳೆಲ್ಲ ಅದು ತುಂಬ ಇಷ್ಟ ಆಗುತ್ತೆ. ನೀವು ನೋಡ್ಕೋಬೋದು ಎಷ್ಟೊಂದು ವೈಡ್ ಆಗಿ ಇವಾಗ ನನ್ನ ಕ್ಯಾಮ್ರಾ ಕಾಣಿಸ್ತಾ ಇರುವಂಥದ್ದು. ಸೊ ಇಲ್ಲಿ ಫೋಟೋ ಸ್ಯಾಂಪಲ್ನ ನೀವು ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ಕೂಡ ಒಳ್ಳೆ ಡೀಟೇಲ್ ಕೊಡ್ತಾ ಇದ್ದಾರೆ. ಹಿಂದಿನ ಬ್ಯಾಕ್ಗ್ರೌಂಡ್ ಸ್ವಲ್ಪ ಓವರ್ ಎಕ್ಸ್ಪೋರ್ಟ್ ಆಗಿದೆ. ಇದು ನಾರ್ಮಲ್ ಪಿಕ್ಚರ್ 16 ಮೆಗಾ ಪಿಕ್ಸೆಲ್ನ ಇಲ್ಲಿ ಸ್ವಲ್ಪ ಡೀಟೇಲ್ ಚೆನ್ನಾಗಿ ನೋಡ್ತಾ ಇದ್ವಿ. ಈ ಫೋನ್ ಬಗ್ಗೆ ನಾನು ಫುಲ್ ಕಂಪ್ಯಾರಿಸನ್ ಮಾಡ್ತೀನಿ ಪೋಕೋ X2 ಜೊತೆ. ಅವಾಗೆಲ್ಲ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೊಸೆಸರ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಯೂಸೇಜ್ ಮಾಡಿದ ತಕ್ಷಣ ಯಾವ ರೀತಿ ಫೀಲ್ ಆಗುತ್ತೆ, ನಾರ್ಮಲಿ 720G ಇರುವಂಥ ಬೇರೆ ಫೋನ್ಸ್ಗೆ ಇದಕ್ಕೆ ವ್ಯತ್ಯಾಸಗಳಿರುತ್ತಾ ಅಂತ ಕೇಳಿದ್ರೆ, ನಾನು ಈ ಫೋನಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ 2 ದಿವಸ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ರಿಯಲ್ಮಿ UI ಮೇಲೆ, ಈ ಫೋನ್ನ ಪರ್ಫಾರ್ಮೆನ್ಸ್ ಮೇಲೆ, ಆಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡಬೇಕಾದ್ರೆ, ಯೂಸ್ ಮಾಡಬೇಕಾದ್ರೆ ಇದು ಫಟಾಕ್ಸ್. ನಾನು ಇವಾಗ ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದೆ ಅಂದರೆ ಅದು ಅಲ್ಲೇ ನಿಂತ್ಕೊಂಡಿರುತ್ತೆ. ಮತ್ತೆ ಕಂಟಿನ್ಯೂ ಆಗಿ ನಾನು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ಮತ್ತೆ ಅದು ಫಟಾಕ್ಸ್ ಅಲ್ಲೇ ಓಪನ್ ಆಗುತ್ತೆ. ಬಟ್ ಈ ಪರ್ಫಾರ್ಮೆನ್ಸ್ನಲ್ಲಿ ಈ ಫೋನ್ ತುಂಬ ಸ್ಮೂತಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಸ್ನ್ಯಾಪ್ಡ್ರ್ಯಾಗನ್ 720Gನ ನಾವು ಹೀಲಿಯೋ G90T ಏನಾದರೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಳ್ಳೆ ಪ್ರೊಸೆಸರ್ ರಿಯಲ್ಮಿ 6 ಪ್ರೋನಲ್ಲಿ. ಬಟ್ ಗೇಮಿಂಗ್ ಸಲುವಾಗಿ HDR ಎಲ್ಲ ನಿಮಗೆ ಅಲ್ಟ್ರಾನಲ್ಲಿ ಈ ರಿಯಲ್ಮಿ 6 ಆಟ ಆಡ್ಕೋಬೋದು. ಇನ್ನು ಇದರಲ್ಲಿ ಪಬ್ಜಿ ಕೂಡ ಆಟ ಆಡ್ತೀನಿ. ಬಟ್ ನಾನು ರಿಯಲ್ಮಿ 6ಗೆ ಮತ್ತು ಇದರಲ್ಲಿ ಕಂಪೇರ್ ಮಾಡಿ ಈ ಡಿಸ್ಪ್ಲೇನ ಯೂಸ್ ಮಾಡಬೇಕಾದ್ರೆ, ಆಟ ಆಡಬೇಕಾದ್ರೆ ಪೋಕೋ X2 ಯಾವ ರೀತಿ ನಂಗೆ ಫೀಲ್ ಆಗಿತ್ತು ಆ ರೀತಿ ಈ ಫೋನ್ ಪ್ರೀಮಿಯಂ ಫೀಲ್ ಅನಿಸ್ಲಿಲ್ಲ. ಪಬ್ಜಿ ಆಟ ಆಡಬೇಕಾದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಅದು HDR ಸೆಟ್ಟಿಂಗ್ ಇಲ್ಲ ಅದಕ್ಕೇನಾ, ಅಥವಾ ಈ ಫೋನಲ್ಲಿ ಕೇವಲ HDನಲ್ಲಿ ಮತ್ತು 90 Hz ಇತ್ತು ಅದಕ್ಕೆ ಈ ರೀತಿ ಆಯ್ತಾ ಗೊತ್ತಿಲ್ಲ. ಬಟ್ ಖಂಡಿತ ನಾನು ಇದ್ರ ಬಗ್ಗೆ ಹೀಟಿಂಗ್ ಟೆಸ್ಟ್ಲ ಮಾಡಿದ್ದೀನಿ. ನೋಡೋಣ ಅಂತೆ ಯಾವ್ದು ಜಾಸ್ತಿ ಬಿಸಿ ಆಗುತ್ತೆ, ಪಬ್ಜಿ ಟೆಸ್ಟ್ಗಳನ್ನ ಕೂಡ ಎರಡಲ್ಲಿ ಕಂಪೇರ್ ಮಾಡೋಣ ಅಂತೆ. ಇನ್ನು ಈ ಸ್ಮಾರ್ಟ್ ಫೋನಲ್ಲಿ 30 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ರಿಯಲ್ಮಿ ಬ್ರ್ಯಾಂಡ್ ನೀವು 30 ವ್ಯಾಟ್ನ ಪವರ್ ಅಡಾಪ್ಟರ್ ನಿಮಗೆ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇದನ್ನ ಸೇಮ್ ನಾವು ರಿಯಲ್ಮಿ 6 ನೋಡ್ತಾ ಇದ್ವಿ ಮತ್ತು 6 ಪ್ರೋನಲ್ಲಿ ಕೂಡ ನೋಡ್ತಾ ಇದ್ವಿ. ಈ ಬೆಲೆ ಕೂಡ ನಮ್ಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಒಂದು ಒಳ್ಳೆಯ ವಿಚಾರ. ತುಂಬ ಫಾಸ್ಟಾಗಿ ಚಾರ್ಜಿಂಗ್ ಆಗುತ್ತೆ. ನಾನು 2 ಸರ್ತಿ ಮಾತ್ರ ಚಾರ್ಜಿಂಗ್ ಮಾಡಿದ್ದೀನಿ. ಅದು ಒಂದು 10 ನಿಮಿಷ 20 ನಿಮಿಷ ಚಾರ್ಜ್ ಮಾಡಿದ್ದೀನಿ. ತುಂಬ ನಾರ್ಮಲ್ ಫೋನ್ಸ್ಗಿಂತ ತುಂಬ ಫಾಸ್ಟಾಗಿ ಮತ್ತು ನಿಮ್ಮ ನಂಬರ್ಸ್ಗಳು ಫಾಸ್ಟಾಗಿ ಕಾಣಿಸುತ್ತೆ. ಇದರಿಂದ ನಿಮ್ಗೆ ಖುಷಿ ಆಗುತ್ತೆ. ಖಂಡಿತ ನೀವು ನಾರ್ಮಲ್ ಫೋನ್ಸ್ನ ಯೂಸ್ ಮಾಡಿ ಫೋನ ಯೂಸ್ ಮಾಡ್ತಿದ್ದೀರಾ ಚಾರ್ಜಿಂಗ್ ಅಂದರೆ ಖಂಡಿತ ನಿಮಗೆ ತುಂಬ ಖುಷಿ ಆಗುತ್ತೆ. ಬ್ಯಾಕಪ್ ಎಲ್ಲ ನಾನು ಟೆಸ್ಟ್ ಮಾಡ್ತೀನಿ. ಆದರೂ ಈ ಫೋನಲ್ಲಿ 4300 mAh ಬ್ಯಾಟ್ರಿ ಇದೆ ಅಂದರೆ ಒಂದು ದಿವಸ 1.5 ದಿವಸ ಆರಾಮಾಗಿ ನೀವು ಯೂಸೇಜ್ ಮೇಲೆ, ನಿಮ್ಮ ಯೂಸೇಜ್ ಹೆವಿ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಒಳ್ಳೆ ಬ್ಯಾಕಪ್ ಇಲ್ಲಿ ಕೂಡ ಸಿಗುತ್ತೆ. ಅಷ್ಟೇ ಫಾಸ್ಟ್ ಚಾರ್ಜಿಂಗ್ ಕೂಡ ನೋಡ್ತಾ ಇದ್ವಿ. ಓವರಾಲ್ 17,000 ರೂಪಾಯಿಗೆ ಈ ಫೋನ್ ಓಕೆ ಅಂತ ಹೇಳ್ಕೊಬೋದು. ಟೆಸ್ಟ್ ಮಾಡೋಣ ಯಾರು. ತುಂಬ ಈಗಲೇ ನಾನು ಸಡನ್ ಆಗಿ ತೊಗೊಳ್ಬೇಡಿ, ಬೇರೆ ಫೋನ್ಸ್ಗಳೆಲ್ಲ ಇದೆ. ನೋಟ್ 9 Pro ಬರ್ತಾ ಇದೆ, ಎಲ್ಲ ಕಂಪೇರ್ ಮಾಡೋಣ. ನನ್ನಿಂದ ಎಷ್ಟಾಗುತ್ತೆ, ನನ್ನ ಹತ್ರ ಎಷ್ಟು ದುಡ್ಡು ಕಲೆಕ್ಟ್ ಆಗ್ತದೆ, ನನ್ನ ಪರ್ಸ್ನಲ್ ಲೈಫಿಂದ ನಾನು ಇದರಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ. ಬಟ್ ಎಷ್ಟೊಂದು ಆಗುತ್ತೆ ಅಲ್ಲಿವರೆಗೆ ನಾನು ಈ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ. ಫ್ಲ್ಯಾಗ್ಶಿಪ್ ಫೋನ್ಸ್ಗಳ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆದರೂ ನಿಮ್ಮ ಸಪೋರ್ಟಿಂದ ಇವತ್ತಿಲ್ಲ ನಾಳೆ ಆ ಫೋನ್ಸ್ಗಳೆಲ್ಲ ಕೂಡ ನಮಗೆ ಸಿಗ್ಬೋದು ಅಂತ ನಾನು ಅನ್ಕೋತೀನಿ. ಸೊ ಖಂಡಿತ ಸಿಗೋಣ ಅಂತೆ ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಸದ್ಯಕ್ಕೆ ಪೋಕೋ X2 ಮತ್ತು ಈ ಫೋನ್ನ ಕಂಪ್ಯಾರಿಸನ್, ಕ್ಯಾಮ್ರಾ ಟೆಸ್ಟ್, ಸ್ಪೀಡ್ ಟೆಸ್ಟ್ ಪ್ರತಿಯೊಂದನ್ನು ಮಾಡ್ತೀನಿ. ಸೊ ಪ್ರತಿಯೊಂದಕ್ಕಾಗಿ ವೇಟ್ ಮಾಡಿ. ಕನ್ನಡಿಗರಿಗೆ ಪ್ರತಿಯೊಂದು ವಿಡಿಯೋಗೆ ಲೈಕ್ಸ್ ಮಾಡಿ. ಎಲ್ಲರಿಗೂ ನಂಗಷ್ಟೇ ಅಲ್ಲ, ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೆ ಯೂಟ್ಯೂಬಲ್ಲಿ ಸ್ವಲ್ಪ ಮೇಲೆ ಬರಲಿ ಎಲ್ಲರೂ. ಸಿಗೋಣ, ಪೀಸ್. ಹೇ, ವೆಲ್ಕಮ್ ಟು ರಿಯಲ್ಮಿ ಫ್ಯಾಮಿಲಿ. ಸದ್ಯಕ್ಕೆ ಚೈನಾಗೆಲ್ಲ ಬರೋಕ್ಕಾಗಲ್ಲ ಗುರು. ಇನ್ನೂ ಸ್ವಲ್ಪ ದಿನ ಆಗಲಿ, ಎಲ್ಲ ಕೊರೋನಾ ಎಲ್ಲ ಕಮ್ಮಿ ಆಗಲಿ. ನೋಡೋಣ, ಮನೇಲಿ ಪರ್ಮಿಷನ್ ಕೊಟ್ಟರೆ ನಿಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗೋಣ.